ಇಂತಹ ನೆಲೆಯಲ್ಲಿ ನಾವು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ಇಂದು ಮತ್ತೊಂದು ವಿಶಿಷ್ಟವಾದ ಕಾರ್ಯಕ್ರಮ ಅಂದರೆ ನನ್ನ ಆತ್ಮೀಯ ಗೆಳೆಯರಾದ ಡಾಕ್ಟರ್ ಲಕ್ಷ್ಮೀನಾರಾಯಣ ಒಬ್ಬ ಕಾಯಕ ಜೀವಿಯಾಗಿ ಅನೇಕ ಕೃತಿಗಳನ್ನು ಅವರು ರಚನೆ ಮಾಡಿದ್ದಾರೆ. ಅವರ ಮೊದಲ ಕೃತಿಯನ್ನು ಮಾನವೀಯ ಮೌಲ್ಯಗಳ ಮರುಚಿಂತನೆ ಅನ್ನುವಂತಹ ಒಂದು ಕೃತಿಗೂ ಸಹ ನಮ್ಮ ಡಾಕ್ಟರ್ ಪ್ರೇಮಾ ಸಿದ್ದರಾಜ್ ಅವರು ಮುನ್ನುಡಿ ಬರೆದಿದ್ದಾರೆ. ವಿವೇಕ ಚೇತನ ಅನ್ನುವ ಪತ್ರಿಕೆಯಲ್ಲಿ ಮೂಡಿ ಬಂದ ಸಂಪಾದಕೀಯ ಎಲ್ಲವನ್ನು ಒಟ್ಟಿಗೆ ಸೇರಿಸಿ ಅವರು ಒಂದು ಅದ್ಭುತವಾದಂತಹ ಈ ಕೃತಿಯನ್ನು ರಚನೆ ಮಾಡಿದ್ದಾರೆ. ಇದೀಗ ಅವರ ಕಣ್ಣು ಕಾವ್ಯದ ಕಡೆ ಹೋಗಿ ಕಾವ್ಯ ಒಂದು ವಿಶಿಷ್ಟವಾದ ಭಾವನೆಗಳನ್ನು ಪ್ರತಿನಿಧಿಸುವ ಅಭಿವ್ಯಕ್ತಿಗೊಳಿಸುವಂತಹ ಸಾಹಿತ್ಯದ ಪ್ರಕಾರ. ಕಾವ್ಯ ತುಂಬ ಮಧುರವಾದದ್ದು. ಕಾವ್ಯದಲ್ಲಿ ನಾವು ಶಾಸ್ತ್ರದ ಗಾಂಭೀರ್ಯಕ್ಕಿಂತ ನಾದದ ಮಾಧುರ್ಯಕ್ಕಿಂತ ಸಾಹಿತ್ಯದ ಸೌಂದರ್ಯವನ್ನು ಕಾಣ್ತೇವೆ. ಅಂತಹ ಸನ್ಮಾನಿ ಚಿಕ್ಕ ಅಂಜನಮ್ಮ ಶ್ರೀ ವೆಂಕಟೇಶ ಸ್ವಾಮಿಯವರ ಮಗನಾಗಿ ಹುಟ್ಟಿದಂಥ ಅವರು ಅವರ ಸಾಕು ತಂದೆ ತಾಯಿಗಳಿಗೆ ಈ ಕೃತಿಯನ್ನು ಸಮರ್ಪಿಸಿದ್ದಾರೆ. ಇದರಲ್ಲಿ ಕವನ ಸಂಕಲನ ಏನಿದೆ, ಈ ಕಾವ್ಯಾಮೃತ ಅನ್ನುವ ಕವನ ಸಂಕಲನ ಇವತ್ತೇನು ಸನ್ಮಾನ್ಯ ಬೈರೇಗೌಡರವರು ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ಅನೇಕ ವಿಚಾರಧಾರೆಗಳಿವೆ. ವಿಶೇಷವಾಗಿ ದಲಿತರ ಶೋಷಣೆ, ದಲಿತರಿಗೆ ಆಗ್ತಾ ಇರುವಂಥ ಶೋಷಣೆ, ಸಾಮಾಜಿಕ ಅಸಮಾನತೆ ಮತ್ತು ಅನೇಕ ಕೆಳವರ್ಗದ ಜನರಿಗೆ ಆಗುವಂಥ ಅಪಮಾನ, ದೀನ ದಲಿತರ ಸ್ಥಿತಿಗತಿ, ಹೀಗೆ ಅನೇಕ ಸಾಮಾಜಿಕ ವೈರುಧ್ಯಗಳ ಬಗ್ಗೆ ಅವರು ತಮ್ಮ ದೃಷ್ಟಿಯನ್ನು ಬೀರಿ ಈ ಕಾವ್ಯವನ್ನು ರಚಿಸಿದ್ದಾರೆ. ಒಂದೆರಡು ಕವನಗಳ ಸಾಧಿಸುವಂತಹ ಒಂದು ಕವನದಲ್ಲಿ ಆಯಿತು ಇನ್ನು ಅರವತ್ತು, ಹೋಯಿತು ನನ್ನ ಧವಲತ್ತು, ಬೇಕು ನನಗೆ ಊರು ಗೋಲು, ಸಾಕು ಭೋಗ ಜಗದ ಗೋಲು ಅನ್ನುವ ಒಂದು ಮುನ್ನಡೆಯ ಬೀಡಿದು ಅಂದ, ಪಡೆದಿದೆ ಕೀರ್ತಿ ಆನಂದ, ಕನ್ನಡ ಪರಿಮಳ ಗಂಧದಿಂದ, ಪ್ರಾಣಕ್ಕೆ ಮೀರು ಕರುನಾಡ ಮುಗಿಲು, ಜಗಕ್ಕೆ ಉಳುಮೆಯ ಕನ್ನಡದ ಮಗಳು, ಪಂಪನ ಪ್ರಾಣ ಬನವಾಸಿಯ ತಾಣ, ಸರಿಗಮ ತಾನೇ ಕುರುಮುಖುವಿನ ವಾಣಿ, ಉಗಮವು ಕುಳಿತಕ್ಕೆ ನರಸಿಂಹಸ್ವಾಮಿಯ ಕವನ, ಆಗಮವಾಯಿತು ನವಯುಗ ಬೆಳಕು ಅನ್ನುವ ಮೂಲಕ ಮತ್ತು ಬಾಪೂಜಿ ಬಗ್ಗೆ ಮಾತನಾಡಿದ್ದಾರೆ. ಪ್ರಾರ್ಥನೆ ಬಗ್ಗೆ ಮತ್ತು ನಮ್ಮ ಬದುಕಿನ ಭ್ರಮೆಗಳ ಬಗ್ಗೆ ಈಗ ಅನೇಕ ಕವನಗಳನ್ನು ಅವರು ರಚಿಸಿ, ಅವರು ಸಾಹಿತ್ಯ ಆದವರು ಯಾರೇ ಆಗಲಿ ಅವರ ವಿನಯಶೀಲತೆ ಇರಬೇಕು, ವಿದ್ವತ್ತು ಇರಬೇಕು. ನಿಜ, ವಿದ್ವತ್ತು, ವಿವೇಕ ಮತ್ತು ವಿನಯಶೀಲತೆ ಮೂರು ಸೇರಿದಾಗ ಒಬ್ಬ ವ್ಯಕ್ತಿಯ ಬದುಕಿಗೆ ಪರಿಪೂರ್ಣತೆ ಬರುತ್ತೆ. ಆದರೆ ಲಕ್ಷ್ಮೀನಾರಾಯಣ ಬಹಳ ಬೇಗನೆ ಆ ಕೆಲಸವನ್ನು ಮಾಡಿದ್ದಾರೆ. ಕಾವ್ಯದ ಕಡೆಗೆ ಅವರಲ್ಲಿ ಆಸಕ್ತಿ ಮೂಡುವುದಕ್ಕೆ, ಆಕರ್ಷಣೆ ಬರುವುದಕ್ಕೆ ಎಲ್ಲಿಂದ ಪ್ರೇರಣೆ ಬಂತು, ಪೂರ್ತಿ ಏನು ಅಂತ ನನಗೆ ಗೊತ್ತಿಲ್ಲ. ಕಾವ್ಯದಲ್ಲಿ ಅವುಗಳನ್ನು ಹೇಳ್ಕೊಡ್ಬೋದು ಅಂತ ಸನ್ಮಾನ್ಯ ಬೈರಮಂಗಲರ ಅಮ್ಮೇಗೌಡರಿಗೆ ತುಂಬ ಅಭಿನಂದನೆಗಳನ್ನು. ಸತ್ತೇಳರನ್ನು ಹೊಡೆದೆಚ್ಚರಿಸು, ಕಚ್ಚಾದವರನ್ನು ಕೂಡಿಸಿ ಒಲಿಸು, ಹೆಸರಾಯಿತು ಕರ್ನಾಟಕ, ಉಸಿರಾಗಲಿ ಕನ್ನಡ ಅಂತ ಪ್ರಶ್ನೆ ಆಗಬೇಕು. ಕನ್ನಡದ ಸಂಸ್ಕೃತಿಯನ್ನು ಸಂರಕ್ಷಿಸುವಂಥ ಕಾರ್ಯದಲ್ಲಿ ನಾವು ನೀವೆಲ್ಲ ಸಂಕಲ್ಪ ಮಾಡಬೇಕಾಗ್ತದೆ. ಇವತ್ತು ಬೆಂಗಳೂರು ಮಹಾನಗರ ಕರ್ನಾಟಕದ ರಾಜಧಾನಿ. ಈ ರಾಜಧಾನಿಯಲ್ಲಿ ಕನ್ನಡಿಗರ ಪರಿಸ್ಥಿತಿ ಏನಾಗಿದೆ, ಕನ್ನಡ ಸಂಸ್ಕೃತಿಯ ಪರಿಸ್ಥಿತಿ ಏನಾಗಿದೆ ಮತ್ತು ಕನ್ನಡಿಗರ ಬದುಕು ಏನಾಗಿದೆ ಬಗ್ಗೆ ನಾವೆಲ್ಲ ಚಿಂತನೆ ಮಾಡಬೇಕು. ನಾವು ಈ ಕೃತಿಗಳನ್ನು ಓದುವ ಮುಖಾಂತರ ಇಲ್ಲಿಯ ಸಾರಸತ್ವವನ್ನು ಮುಂದಿನ ಜನಾಂಗಕ್ಕೆ ತಲುಪಿಸುವ ಮುಖಾಂತರ, ಕನ್ನಡವನ್ನು ಬಳಸುವ ಮುಖಾಂತರ ಕನ್ನಡವನ್ನು ಬೆಳೆಸುವ ಒಂದು ಪ್ರಯತ್ನವನ್ನು ನಾವು ಮಾಡಬೇಕಾಗಿದೆ. ನಮ್ಮಲ್ಲಿ ಇಬ್ಬರು ನಮ್ಮ ಸೋಮಶೇಖರ್ ಸರ್ನ ಹೇಗೆ ಯೂನಿವರ್ಸಿಟಿ ಅಂಡರಲ್ಲಿ 2 ವರ್ಷ ಕಲಿಯಲೇಬೇಕು ಅಂತ ಇದೆಯೋ ಅದನ್ನು ಒತ್ತಡ ಪೂರ್ವಕವಾಗಿ, ಕಾನೂನಿದೆ, ಹೋಗ್ತಾರೆ, ಒಂದು ಟೀಮ್ ಹೋಗ್ತಾರೆ. ಸತ್ವಯುತವಾದಂತಹ ಕನ್ನಡ ಸಾಹಿತ್ಯ ನಮ್ಮ ಅತ್ಯಂತ ಪೂರ್ವಜರು ಬರೆದಿರುವಂತಹ ಒಂದು ಗಾಂಭೀರ್ಯದಿಂದ ಕೂಡಿರುವಂತಹ ಎಲ್ಲ ಸಾಹಿತ್ಯವೂ ಕೂಡ ಉಳ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂದ್ರೆ ಮುಂದಿನ ದಿವಸಗಳಲ್ಲಿ ಇಂತಿಂತ ಅತ್ಯುತ್ತಮ ಸಾಹಿತ್ಯ ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ, ಭುವನೇಶ್ವರಿ ತಾಯಿಗೆ ಜಯವಾಗಲಿ. ಕನ್ನಡವೇ ನಿತ್ಯ, ಕನ್ನಡವೇ ಸತ್ಯ. ಕರ್ನಾಟಕದ ಜನತೆಗೆ ಹಬ್ಬದ ದಿನ. ನಮ್ಮ ಭಾಷೆ, ಜಲ
ಗಡಿ ಹೀಗೆ ನಮನ ಸಲ್ಲಿಸುವಂತಹ ದಿನ. ಕನ್ನಡ ರಾಜ್ಯೋತ್ಸವ ಭಾಳ ರಾಜ್ಯದಾದ್ಯಂತ ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಆಗ್ತಾ ಇದೆ. ಇದೇ ಸಂದರ್ಭದಲ್ಲಿ ನಮ್ಮ ಪುಸ್ತಕ ಬಿಡುಗಡೆ ಕೂಡ ಆಗ್ತಾ ಇರೋದು ನನಗೆ ಭಾಳ ಸಂತೋಷ ತಂದಿದೆ. ನನ್ನ ಮೊದಲನೇ ಕೃತಿ ಬಂದು ಮಾನವೀಯ ಮೌಲ್ಯಗಳ ಮರುಚಿಂತನೆ. ಅದು ಮಾನವೀಯ ಮೌಲ್ಯಗಳ ಮೇಲೆ ಬರೆದಂತಹ ಒಂದು ಕೃತಿ. ಎರಡನೇದು ಕೂಡ ಮಾನವೀಯ ಮೌಲ್ಯಗಳನ್ನೇ ಆಧಾರವಾಗಿ ಇಟ್ಕೊಂಡು ನಾನು ಕೃತಿ ಮಾಡಿದ್ದೀನಿ. ಸುಮಾರು ಒಂದು 185 ಕವಿತೆಗಳನ್ನು ಬರೆದಿದ್ದೀನಿ. ಅದರದ್ದು ಒಂದು ಕಾವ್ಯಾಮೃತ ಒಂದು ಪುಸ್ತಕ ಮಾಡಿ ಅದನ್ನು ಈ ದಿನ ಬಿಡುಗಡೆ ಮಾಡಿದ್ದೀವಿ. ಈ ರಾಜ್ಯೋತ್ಸವ ಸಂದರ್ಭದಲ್ಲಿ ಬಿಡುಗಡೆ ಮಾಡೋದು ನಮಗೆ ಭಾಳ ಸಂತೋಷ ತಂದಿದೆ. ನನ್ನ ಪುಸ್ತಕಗಳನ್ನು ಸಾರ್ವಜನಿಕರೆಲ್ಲರೂ ಕನ್ನಡಿಗರೆಲ್ಲರೂ ಓದುವಂತಾಗಲಿ. ಇನ್ನೂ ನನಗೆ ಬೇರೆ ಕೃತಿಗಳನ್ನು ಬರೆಯಲು ನನಗೆ ಪ್ರೇರೇಪಣೆ ಸಿಗಲಿ ಅಂತ ಹೇಳ್ಬಿಟ್ಟು ನಾನು ಭುವನೇಶ್ವರಿ ತಾಯಿಗೆ ನಮಸ್ಕರಿಸ್ತೀನಿ. ಇವತ್ತಿನ ಕಾರ್ಯಕ್ರಮಕ್ಕೆ ಡಾಕ್ಟರ್ ಸೋಮಶೇಖರ್ ಅವರು ಗಡಿನಾಡು ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದರು. ಆಮೇಲೆ ನಿವೃತ್ತ IAS ಅಧಿಕಾರಿಗಳವರು. ಅವರು ಕನ್ನಡ ನಾಡು ನೆಲ ಜಲದ ಬಗ್ಗೆ ಭಾಳಷ್ಟು ವಿಷಯಗಳನ್ನು ತಿಳ್ಕೊಂಡಿರುವಂಥ ವ್ಯಕ್ತಿಗಳು. ಅವರು ಕನ್ನಡದ ಬಗ್ಗೆ ರಾಜ್ಯೋತ್ಸವದ ಬಗ್ಗೆ ಸವಿಸ್ತರವಾಗಿ ಹೇಳಿದ್ದಾರೆ. ಆಮೇಲೆ ಡಾಕ್ಟರ್ ಬೈರಮಂಗಲ ರಾಮೇಗೌಡರು ಸಾಹಿತಿಗಳು ಮತ್ತು ವಿಮರ್ಶಕರು. ಅವರು ಕೂಡ ಭಾಳಷ್ಟು ವಿಸ್ತಾರವಾಗಿ ಕನ್ನಡದ ನಾಡು ನುಡಿ ಮತ್ತು ಕನ್ನಡದ ಜಲ ಗಡಿ ಬಗ್ಗೆ ಮಾತಾಡಿದ್ದಾರೆ. ಪ್ರಿನ್ಸಿಪಾಲರಾದಂಥ ಡಾಕ್ಟರ್ ಪ್ರೇಮಾ ರಾಜರವರು ಭಾಳ ವಿಸ್ತಾರವಾಗಿ ಭಾಷೆಗಳ ಬಗ್ಗೆ ಮಾಧುರ್ಯತೆ ಹೆಂಗಿರಬೇಕು, ಅವಿನಾಭಾವ ಸಂಬಂಧಗಳು ಹೆಂಗಿರಬೇಕು, ಭಾಷೆಗಳ ಬಗ್ಗೆ ನಮ್ಮ ಸಹಿಷ್ಣುತೆ ಹೆಂಗಿರಬೇಕು, ಎಲ್ಲ ಭಾಷೆಗಳನ್ನು ನಾವು ಮೈಗೂಡಿಸ್ಕೊಂಡು ನಮ್ಮ ಭಾಷೆಯನ್ನು ಕೂಡ ಬೆಳೆಸಬೇಕು. ಎಲ್ಲ ಭಾಷೆಯ ಜನಗಳಿಗೂ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಅವಕಾಶಗಳನ್ನು ಕೊಟ್ಟಿದ್ದಾರೆ. ಅದು ಇನ್ನೂ ಚೆನ್ನಾಗಿ ಬೆಳೀಬೇಕು. ಮಾತ್ರ ನಮ್ಮ ಕನ್ನಡ ಭಾಷೆಯನ್ನು ನಾವು ಸದೃಢ ಮಾಡ್ಕೋಬೇಕು ಅಂತ ಭಾಳ ಸವಿಸ್ತಾರವಾಗಿ ಹೇಳಿದ್ದಾರೆ. ಪ್ರೇಮ ವಚನಗಳ ಬಗ್ಗೆ ಬರೀತೀನಿ. ಶಿವಕುಮಾರ ಸ್ವಾಮಿಗಳ ಮೇಲೇ ಕೇಂದ್ರೀಕೃತವಾಗಿದೆ. ಹೆಚ್ಚಿನ ಸಾಹಿತ್ಯದ ಕಡೆ ಸ್ವಲ್ಪ ಗಮನ ಹರಿಸಬೇಕು ಅಂತ ಹೇಳ್ಬಿಟ್ಟು ನಾನು ಮನಸ್ಸು ಮಾಡಿದ್ದೀನಿ. ಭುವನೇಶ್ವರಿ ಕೃಪೆಯನ್ನು ಮಧುರಂ